ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಆಡಳಿತಕ್ಕೆ ಮುಧೋಳದಲ್ಲಿ ವಿಶೇಷ ಅಭಿನಂದನಾ ಕಾರ್ಯಕ್ರಮ. 12 ವರ್ಷಗಳ ಸಮರ್ಥ ನಾಯಕತ್ವ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಸಾಧನೆಗಳ ಸ್ಮರಣೆಯಲ್ಲಿ ಮುಧೋಳ ಬಿಜೆಪಿ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆ. ದೇಶದ ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಮೋದಿಜಿಯವರ ಕೊಡುಗೆ ಮುಧೋಳದಲ್ಲಿ ಕಾರ್ಯಕ್ರಮ. ಶ್ರೀ ಗಣಪತಿ ಮಂದಿರದಲ್ಲಿ ಮೋದಿಜಿಯವರ ಆಡಳಿತದ ಸಾಧನೆಗಳ ಸ್ಮರಣೆ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಇಂದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಸಮರ್ಥ ನಾಯಕತ್ವವನ್ನು ಹಾಗೂ ಆಡಳಿತವನ್ನು ಸ್ಮರಿಸುವ ಅಭಿನಂದನಾ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಮಂಡಲ ವತಿಯಿಂದ ಆಯೋಜಿಸಲಾಯಿತು. ಮುಧೋಳ ನಗರದಲ್ಲಿ ಶ್ರೀ ಗಣಪತಿ ಮಂದಿರದಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ದೇಶದ ಅಭಿವೃದ್ಧಿ, ಭದ್ರತೆ, ಮೂಲ ಸೌಕರ್ಯಗಳ ವಿಸ್ತರಣೆ ಹಾಗೂ ಜನಪರ ಯೋಜನೆಗಳ ಮೂಲಕ ಕಳೆದ 12 ವರ್ಷಗಳಿಂದ ದೇಶವನ್ನು ಮುನ್ನಡೆಸುತ್ತಿರುವ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಆಡಳಿತದ ಸಾಧನೆಗಳನ್ನು ಹಾಗೂ ಈ ಸಂದರ್ಭದಲ್ಲಿ ಸ್ಮರಿಸಲಾಯಿತು. ದೇಶದ ಹಿತಾಸಕ್ತಿ ಸಂಬಂಧಿಸಿದ ವಿಷಯಗಳಲ್ಲಿ ಧೈರ್ಯಶಾಲಿ ನಿರ್ಧಾರಗಳನ್ನು ಕೈಗೊಂಡಿರುವ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸೇವೆಯನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾಯಕರು ಹಾಗೂ ಕಾರ್ಯಕರ್ತರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಉತ್ತಮ ಆಡಳಿತ ಮತ್ತು ರಾಷ್ಟ್ರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಆಡಳಿತ, ದೇಶದ ಅಭಿವೃದ್ಧಿ ಹಾಗೂ ನಾಯಕತ್ವದ ಕುರಿತು ಏನು ಹೇಳಿದರು ಎಂಬುದನ್ನು ಕೇಳೋಣ. ಒಟ್ಟಾರೆಯಾಗಿ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 12 ವರ್ಷಗಳ ಆಡಳಿತವನ್ನು ಸ್ಮರಿಸುವ ಹಾಗೂ ಅವರ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಮುಧೋಳದಲ್ಲಿ ಈ ಅಭಿನಂದನಾ ಕಾರ್ಯಕ್ರಮ ಅರ್ಥಪೂರ್ವಕವಾಗಿ ನಡೆಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ದಿನ ಅಂತಂದ್ರೆ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಇವತ್ತಿನ ದಿನ. ಕಾರಣ ಏನಂತಂದ್ರೆ ಪಂಡಿತ್ ನೆಹರು ಈ ದೇಶದ ಮೊದಲೇ ಪ್ರಧಾನಮಂತ್ರಿ ಆಗಿದ್ರು. ಅವರು ಆಗಿರ್ತಕ್ಕಂಥದ್ದು ಅಂದ್ರೆ ಎಂಟ್ರಿಮ್ ಗೌರ್ಮೆಂಟ್ ಅಂತಿತ್ತು 1947ರಿಂದ 52ರವರೆಗೆ. ತದನಂತರ ಇಲೆಕ್ಟೆಡ್ ಗೌರ್ಮೆಂಟ್ ಅಂತ ಏನಿದೆ, ಚುನಾಯಿತ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ನಡೆಸಿದ ಅಧಿಕಾರದ ಅವಧಿ 4398 ದಿನ. ಆದ್ರೆ ಈ ದೇಶದ ದಿಟ್ಟ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಡೆಸಿದ ಅಧಿಕಾರದ ಅವಧಿ 4399. ಇವತ್ತಿನ ದಿವಸ ಮಾಜಿ ಪ್ರಧಾನಿ ನೆಹರು ಅವರ ಒಂದು ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ ದಿವಸ. ಇದರ ಅರ್ಥ ನಾವು ನೆಹರು ಮತ್ತು ಮೋದಿ ಅವರನ್ನ ಹೊಂದಾಣಿಕೆ ಮಾಡ್ತೀವಂತಲ್ಲ, ನೆಹರು ಅವರು ಕೂಡ ಈ ದೇಶದ ಬಗ್ಗೆ ಕಳಕಳಿಯಿಂದ ರಾಜಕಾರಣ ಮಾಡಿರಬಹುದು, ಅಧಿಕಾರ ನಡೆಸಿರ್ಬೋದು. ಆದ್ರೆ ವ್ಯತ್ಯಾಸ ಇಷ್ಟೇ, ನೆಹರು ಅವರಿಗೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಂದಿರತಕ್ಕಂಥ ಯಾವುದೇ ಸಮಸ್ಯೆಗಳು ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಬಂದಿರಲಿಲ್ಲ. ಸಾವಿರಾರು ಸವಾಲುಗಳನ್ನು ಎದುರಿಸುವಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಅಧಿಕಾರದ ಚುಕ್ಕ ನೀಡಿದ್ರು. ಅದನ್ನ ಎಲ್ಲವನ್ನ ಒಂದೊಂದಾಗಿ ಸಮಸ್ಯೆಗಳನ್ನ ಬಗೆಹರಿಸುತ್ತಾ ನಾವೇನು 1951ರಲ್ಲಿ ಭಾರತೀಯ ಜನಸಂಘ ಇತ್ತು, ಭಾರತೀಯ ಜನತಾ ಪಾರ್ಟಿ 1987 ಯಾವಾಗಾತು ನಮ್ಮ ಪಂಚನಿಷ್ಠೆಗಳನ್ನು ಬಿಡ್ಲಿಲ್ಲ ಹಾಗೂ ನಮ್ಮ ಇಲೆಕ್ಷನ್ ಅಜೆಂಡಾದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮ ಬಿಡ್ಲಿಲ್ಲ. ಉದಾಹರಣೆಗೆ ಆರ್ಟಿಕಲ್ 370 ಆಗಿರಬಹುದು, ರಾಮ ಮಂದಿರದ ನಿರ್ಮಾಣ ಆಗಿರಬಹುದು, ತ್ರಿವಿ ತಲಾಕ್ ಆಗಿರಬಹುದು, ನೂರಾರು ಕೆಲಸಗಳನ್ನು ಮಾಡಿ ಈಗ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ನಂಬರ್ ಇದೆ. ಈ ದೇಶ ಬರೇ ಸ್ವಾಭಿಮಾನದಿಂದ ಬದುಕುವ ಅಷ್ಟಲ್ಲ, ಸುರಕ್ಷಿತವಾಗಿಯೂ ಬದುಕಬೇಕಾಗಿತ್ತು. ನಮ್ಮ ದೇಶದ ಮೇಲೆ ಹಿಂದೆ ಸಾಕಷ್ಟು ದಾಳಿಗಳಾಗಿದಾಗ ಇದ್ದಂತ ಪ್ರಧಾನಿ ಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ರು, ಪರಿಸ್ಥಿತಿ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಹಾಗೆ ಮಾಡಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಇರಬಹುದು, ಏರ್ ಸ್ಟ್ರೈಕ್ ಇರಬಹುದು, ಪಾಕಿಸ್ತಾನದ ಗಡಿಯೊಳಗೆ ಹೋಗ ನಮ್ಮ ವಿರೋಧಿ ಕೆಲಸವನ್ನು ಮಾಡಿದಾಗ ಹೊಕ್ ಹೊಡೆದು ಬಂದಿದ್ರು. ಅವ್ರು ಒಂದು ಮಾತು ಹೇಳ್ತಿದ್ರು, ಅವರು ಚುಂಕೆ ಮಾರೇಂಗೆ ಅಂತ, ಟೆರರಿಸ್ಟ್ ಬಗ್ಗೆ ಚುಂಕೆ ಮಾರೇಂಗೆ ಅಂತ. ಅದನ್ನ ಬರೀ ಬಾಯಿ ಮಾತಲ್ಲಿ ಹೇಳಿಲ್ಲ, ಅದನ್ನ ಯಾವ್ದೇ ಕಾರಣಕ್ಕೂ ನಾ ಕಾರ್ಯರೂಪದಾಗ ತರ್ತೀನಿ ಅಂತಂದ್ರೆ ಇವತ್ತಿನ ಚೀನಾ ಇರ್ಲಿ, ಬಾಂಗ್ಲಾ ಇರ್ಲಿ, ಪಾಕಿಸ್ತಾನ ಇರ್ಲಿ, ಬಾಲ ಮುಡ್ಕೊಂಡು ಇಂಡಿಯಾದ ಮುಂದೆ ನತಮಸ್ತಕಾಗಿ ನಿಂತೈತಂದ್ರ ಇದಕ್ಕೆ ಕಾರಣ
ದಿಟ್ಟ ಪ್ರಧಾನಿ ನರೇಂದ್ರ ಮೋದಿ ಅಂತ ಅತಿ ಘಂಟಾಘೋಷವಾಗಿ ನಾವು ಅಭಿಮಾನದಿಂದ ಹೇಳ್ತೀನಿ. ಆ ಪಕ್ಷದ ಕಾರ್ಯಕರ್ತರಾಗಿ ನಾವು ಅಭಿಮಾನ ಪಡ್ತೀವಿ ಅನ್ನುವಂತ ಒಂದು ಪ್ರಾಮಾಣಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಇವತ್ತು ಮೋದಿಯವರ 12 ವರ್ಷ ಅಧಿಕಾರ ಅವಧಿ ಮುಗಿಸಿ 13ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಮೋದಿಯವರು ಹಿಂದಿನ ಯಾವ ಪ್ರಧಾನ ಮಂತ್ರಿನೂ 12 ವರ್ಷ ಪೂರೈಸಿಲ್ಲ. ಆ ಅವಧಿ ಎಲ್ಲಾ ಪ್ರಧಾನ ಮಂತ್ರಿಗಳಕ್ಕಿಂತ ಚುನಾಯಿತ ಪ್ರಧಾನಿ ಆದರು ಮೋದಿಯವರು ಮುಂದಿನ ಬರುವಂತ ದಿವಸದಲ್ಲೂ ಅವರೇ ಪ್ರಧಾನಿ ಆಗ್ಬೇಕು, ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಮುಧೋಳದಲ್ಲಿ ಈ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳ ಮಾತಾಡಿದ್ವಿ. ಈಶ್ವರ ಆದಪ್ಪನವ್ರು ಒಂದ್ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತಿಗೆ ಮೋದಿ ಅವರ ಒಂದು ಸಮರ್ಥ ಹಾಗೂ ಒಳ್ಳೆಯ ನಾಯಕತ್ವಕ್ಕೆ 12 ವರ್ಷ ಪೂರೈಕೆ ಆಗ್ತಾ ಇದೆ. ಆದ ಕಾರಣ ನಾವು ಮುಧೋಳ ಒಳಗ ಒಂದು ಪೂಜೆಯ ಮೂಲಕ ಹಾಗೂ ಸಿಹಿ ಹಂಚುವ ಮೂಲಕ ಒಂದು ಸಂಭ್ರಮದ ಆಚರಣೆ ಮಾಡ್ತಾ ಇದ್ದೇವೆ. ಈ ಮೋದಿ ಅವರು ಒಂದು ಸಮರ್ಥ ಇಷ್ಟ ಅಲ್ಲ, ಒಂದು ಒಳ್ಳೆ ನಾಯಕತ್ವ ಜೊತೆಗೆ ಎಲ್ಲರಿಗೊಂದು ಮಾದರಿ ಆಗ್ಯಾರ. ಇದ್ರ ಜೊತೆಗೆ ಒಂದು ಹೇಳ್ಬೇಕಂತಂದ್ರೆ ಪವನ್ ಕುಮಾರ್ ಅಂತ ಹೇಳಿ ಸಿಕ್ಕಿಂದ ಮುಖ್ಯಮಂತ್ರಿ ಅವರು ರೆಕಾರ್ಡ್ ಕೂಡ ಇವತ್ತು ಅವರು ಬ್ರೇಕ್ ಮಾಡುವಂತದ್ದಾಗಿದೆ. ಹೀಗೆ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟ ಅವರಿಗೆ ಕೃಪೆಯನ್ನು ತೋರ್ಲಿ, ಆಶೀರ್ವಾದ ಮಾಡ್ಲಿ. ಹಾಗೂ ಪ್ರಧಾನಿಯವರು ಯಾವ ರೀತಿ ಅಂತಂದ್ರೆ ದೇಶ ಕಂಡಂತ ಅತ್ಯಂತ ಹೆಮ್ಮೆಯ ಪ್ರಧಾನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ಆ ದೇವರು ನರೇಂದ್ರ ಮೋದಿಜಿ ಅವರಿಗೆ ಆಯುಷ್ಯ ಆರೋಗ್ಯ ಆಮೇಲೆ ಇನ್ನು ದೇಶವನ್ನು ಮುನ್ನಡೆಸುವಂತ ಶಕ್ತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಅವಧಿಯಲ್ಲಿ ನಾವು ಕಂಡಿದ್ದೇವೆ, ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಪ್ರಧಾನಿಯಾಗಿರಂತ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಹೇಳುತ್ತೇನೆ.